ಅವ್ರು ನನಗೆ ಹೆಂಗೆ ಎದುರಿಸಿದ್ರು ಅಂದರೆ, ನೋಡು ಅಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆಯಲ್ಲ ರೌಂಡ್ಗೆ, ಅದನ್ನೇನಾದರೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ನೋಡಿದ್ರೆ ನಿನ್ನ ಕಣ್ಣು ಹೋಗುತ್ತೆ ಅಂತ ಹೇಳಿದರು. ನನಗೆ ಏನೂ ಗೊತ್ತಿಲ್ಲ, ಚಿಕ್ಕ ಹುಡುಗಿ. ನಾನು ಅದನ್ನೇ ನಿಜ ಅಂದ್ಕೊಂಡು ಕ್ಯಾಮ್ರಾ ಅಲ್ಲಿದ್ರೆ ನಾನು ಹಿಂಗೆ ಹೋಗ್ತಿದ್ದೆ ನನ್ನ ಕೈ ಹಿಡ್ಕೊಂಡು. ಆಮೇಲೆ ಮೂವಿಗೆ ಹೋದ್ಮೇಲೆ ಗೊತ್ತಾಗಿದೆ ಅವ್ರು ಸುಳ್ಳು ಹೇಳಿದ್ರು ನನಗೆ ಅಂತ. ಅದು ಫಸ್ಟು. ಬಟ್ ಎಲ್ಲರೂ ಶರಣ್ ಸರ್ನ ನೋಡುವ ಅಷ್ಟೊತ್ತಿಗೆ ಆಲ್ರೆಡಿ ಅಧ್ಯಕ್ಷ ಫುಲ್ ಹಿಟ್ ಆಗ್ತಿತ್ತು. ಆ ಟೈಮಲ್ಲಿ ನೋಡಿದ್ದು ಅಂದರೆ ಒಬ್ಬರು ಆರ್ಟಿಸ್ಟ್ನ, ಅಷ್ಟು ದೊಡ್ಡ ಆರ್ಟಿಸ್ಟ್ನ ಫಸ್ಟ್ ಟೈಮ್ ನೋಡಿದ್ದು, ಅದು ಲೈವ್ ಆಗಿ ಸಖತ್ತಾಗಿತ್ತು. ಬಟ್ ಇನ್ನೊಂದು ಜೋಕ್ ಏನಂದರೆ, ಅಲ್ಲಿ ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ಮನೆ, ಬ್ಯೂಟಿಫುಲ್ ಮನೆ. ಈಗಲೂ ನೋಡಿದ್ರೆ, ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ, ಬ್ಯೂಟಿಫುಲ್ ಮನೆ, ಮಧ್ಯದಲ್ಲಿ ಸ್ಟೆಪ್ಸ್ ಎಲ್ಲ ಇರೋದು. ಆವಾಗ ಒಂದು ಕ್ರೇಜ್ ಇತ್ತು ಆ ಥರ ದೊಡ್ಡ ಮನೆ ನೋಡಬೇಕು ಅಂತ. ಫುಲ್ ಸುತ್ತಾಡ್ಬಿಟ್ಟಿದ್ದೆ. ಅದಾಗಿ ಮೂವಿ ಪಾರ್ಟ್ ಎಲ್ಲ ಮುಗೀತು. ನೆಕ್ಸ್ಟ್ ಸಾಂಗದಿತ್ತು. ಸಾಂಗ್ ಇಲ್ಲಿ ಈ ಮನೇಲಿ ಏನು ಸಾಂಗ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಮನೆಯೇ ಇಲ್ಲ, ಅಲ್ಲಿ ಫುಲ್ ಸಾಂಗ್ ಸೆಟ್ ಹಾಕಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಇತ್ತು, ಇಲ್ಲ ಅದಿತ್ತು, ಇಲ್ಲಿದ್ದಿತ್ತು, ಎಲ್ಲ ಎಲ್ಲಿಗೋಯ್ತು. ಅದು ಯಾವುದು ಮನೆ ಅಲ್ಲ, ಸೆಟ್ಟು ಅಂದ್ರೆ ಅಯ್ಯೋ ಹಿಂಗೆಲ್ಲ ಸೆಟ್ ಆಗ್ತಾರಾ, ಬಿಕಾಸ್ ಎಲ್ಲ ಮೊದಲ ಅನುಭವ. ಆಮೇಲೆ ಫುಲ್ ಲೈಟಿಂಗ್ಸ್ ಎಲ್ಲ ಹಿಂಗೆ ನೋಡ್ಕೊಂಡು ಕೂತಿದ್ದೆ, ಅಷ್ಟು ಚೆನ್ನಾಗಿತ್ತು.